ಭಗವದ್ಭಕ್ತರಲ್ಲಿ ನಮಸ್ಕಾರ. ವಿಶೇಷವಾಗಿ ಕಾಸರಗೋಡು ಜಿಲ್ಲೆಯ ಕಾರಣಿಕದ ಕ್ಷೇತ್ರ ನಾರಂಬಾಡಿ ಉಮಾಮಹೇಶ್ವರ ಕ್ಷೇತ್ರ ಈ ಸಲ ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಕಾಸರಗೋಡಿನಲ್ಲಿ ಯಾವುದೇ ಕ್ಷೇತ್ರದ ಬ್ರಹ್ಮಕಲಶ ಇರಲಿ, ನಾವು ಎಡನೀರು ಮಠಕ್ಕೆ ಹೋಗಿ ಸ್ವಾಮೀಜಿಗಳ ಆಶೀರ್ವಾದ ಬಿಡುವಂಥದ್ದು ನಮ್ಮ ರೂಢಿ. ಅದೇ ರೀತಿಯಲ್ಲಿ ಇಂದು ಸಹ ನಾರಂಬಾಡಿ ಕ್ಷೇತ್ರದ ವಿವಿಧ ಅಧ್ಯಕ್ಷರು ಮತ್ತು ಸದಸ್ಯರು, ಕಾರ್ಯದರ್ಶಿಗಳು, ವಿವಿಧ ಸಮಿತಿಯ ಸದಸ್ಯರು ಇಂದು ಶ್ರೀ ಶ್ರೀ ಎಡನೀರು ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದು ಇದೀಗ ನಾವು ನಮ್ಮ ಬ್ರಹ್ಮಕಲಶೋತ್ಸವದ ಸಕಲ ಸಿದ್ಧತೆಗಳಿಗೆ ತೊಡಗಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಇಂದು ಮುಂಜಾನೆ ನಾವು ಶ್ರೀ ಎಡನೀರು ಮಠಕ್ಕೆ ತೆರಳಿ ಸಚ್ಚಿದಾನಂದ ಭಾರತಿಗಳನ್ನು ಭೇಟಿಯಾಗಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಾನು ಬಾಲಕೃಷ್ಣ ಎಂ, ಶ್ರೀ ಕ್ಷೇತ್ರ ಬ್ರಹ್ಮಕಲಶಾಭಿಷೇಕದ ಪ್ರಧಾನ ಕಾರ್ಯದರ್ಶಿ. ಇವರು ನಿತ್ಯಾನಂದ ಶೆಣೈ ಬದಿಯಡಿಕ ಬ್ರಹ್ಮಕಲಶಾಭಿಷೇಕ ಸಮಿತಿಯ ಅಧ್ಯಕ್ಷರು. ಅವರು ತಲೇಕ ಸುಬ್ರಹ್ಮಣ್ಯ ಭಟ್ ಸೇವಾ ಸಮಿತಿಯ ಅಧ್ಯಕ್ಷರು. ಇವರು ಸೀತಾರಾಮ ಕುಂಜತಾಯರು ಬ್ರಹ್ಮಕಲಶಾಭಿಷೇಕ ಸಮಿತಿಯ ಕೋಶಾಧಿಕಾರಿಗಳು. ಅವರು ರವೀಂದ್ರ ಗೋಸಾಡ ನಮ್ಮ ಸಮಿತಿಯ ಕಾರ್ಯದರ್ಶಿಗಳು. ಅವರು ಕುಂಜರಾಮನ್ ಗೋಸಾಡ ಬ್ರಹ್ಮಕಲಶಾಭಿಷೇಕ ಸಮಿತಿಯ ಉಪಾಧ್ಯಕ್ಷರು. ದೇವರಾಜ್ ಭಂಡಾರಿ ಅವರು ಸ್ವಯಂ ಸೇವಕ ಸಮಿತಿಯ ಸಂಚಾಲಕರು. ಪ್ರಮೋದ್ ಅವರು ಪ್ರಚಾರ ಸಮಿತಿಯ ಸಂಚಾಲಕರು. ಶ್ರೀ ಉಮಾಮಹೇಶ್ವರ ಕ್ಷೇತ್ರವು ಕುಂಬಳ ಸೀಮೆಯ 4 ಉಪದೇವಾಲಯಗಳಲ್ಲಿ ಒಂದಾಗಿದೆ. ಶ್ರೀ ಕ್ಷೇತ್ರದ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕವು ಫೆಬ್ರವರಿ ತಿಂಗಳ 2ರಿಂದ ಮೊದಲುಗೊಂಡು 10ರ ಪರ್ಯಂತ ವಿವಿಧ ಧಾರ್ಮಿಕ, ವೈದಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರಗಲಿದೆ. ಈ ಸಂದರ್ಭದಲ್ಲಿ ನಾವು ಇವತ್ತು ನಮ್ಮ ಕುಂಬಳ ಸೀಮೆಯ ಗುರುಪೀಠ ಗುರುಮಠವಾದಂತಹ ಎಡನೀರು ಮಠಕ್ಕೆ ಆಗಮಿಸಿದ್ದೇವೆ. ಶ್ರೀ ಶ್ರೀ ಸ್ವಾಮೀಜಿಯವರ ಅನುಗ್ರಹದಿಂದ ನಾವು ನಮ್ಮ ಬಾಕಿದ್ದ ಕಾರ್ಯಕ್ರಮಗಳನ್ನು ಇವತ್ತಿನಿಂದ ನಾವು ಆರಂಭಿಸಲಿದ್ದೇವೆ. ಅದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ಪ್ರಾಪ್ತಿಗಾಗಿ ನಾವು ಇವತ್ತು ಆಗಮಿಸಿದ್ದೇವೆ. ಸ್ವಾಮೀಜಿಗಳ ಆಶೀರ್ವಾದದಿಂದ ಎಲ್ಲ ಸುಪ್ರದವಾಗಿ ನಡೆಯುವಂಥ